ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ತಮಾಸೋ ಚಾಂಪಾ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ತಮಾಸೋ ಚಾಂಪಾ ಅವರ ಡಬ್ಲ್ಯೂ ಕಾಂಟ್ರಾಕ್ಟ್ ಅಫಿಷಿಯಲ್ ಆಗಿ ಎಕ್ಸ್ಪೈರ್ ಆಗ್ತಾ ಇದೆ ಅಂಡ್ ಅವರಿಗೆ ಹೊಸ ಕಾಂಟ್ರಾಕ್ಟ್ ಸಿಗ್ತಾ ಇಲ್ಲ ಅಂಡ್ ಅದರಿಂದ ಅವರು ಡಬ್ಲ್ಯೂ ನ ಲೀವ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿತ್ತು. ನಾನು ಕೂಡ ಅದ್ರ ಬಗ್ಗೆ ತಿಳಿಸಿದ್ದೆ ಅಂಡ್ ಈಗ ತಮಾಸೋ ಚಾಂಪಾ ಅವರೇ ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬಂದಿದ್ದೀನಿ ಅಂತ ಕೆಲವೊಂದಷ್ಟು ಟ್ವೀಟ್ ಗಳನ್ನ ಮಾಡಿ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ಮೊದಲನೇದಾಗಿ ನಾನು ಇನ್ ಮುಂದೆ ಡಬ್ಲ್ಯೂ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅಂಡ್ ಡಬ್ಲ್ಯೂ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಂತಹ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ. ಯಾರಾದ್ರೂ ನೇಮ್ ನ ಮಿಸ್ ಮಾಡಿದ್ರೆ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಅಂತ ನಮ್ಮ ತಮಾಸೋ ಚಾಂಪಾ ಅವರು ಒಂದು ಟ್ವೀಟ್ ಮಾಡೋದ್ರ ಮುಖಾಂತರ ತನ್ನ ಡಬ್ಲ್ಯೂ ಕಂಪನಿಯಿಂದ ಹೊರ ಹೋಗುವಿಕೆಯನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇನ್ ಮುಂದೆ ಜಾನಿ ಗಾರ್ಗನೋ ಅವರ ಸಿಂಗಲ್ಸ್ ರನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬೇಜಾರಾಗ್ತಾ ಇದೆ, ಬಟ್ ಅಷ್ಟೇ ಖುಷಿ ಕೂಡ ಆಗ್ತಾ ಇದೆ. ಯಾಕಂದ್ರೆ ತಮಾಸೋ ಚಾಂಪಾ ಅವರಿಗೆ ಮೈನ್ ರೋಸ್ಟರ್ ಅಲ್ಲಿ ಯಾವ ರೀತಿ ಬುಕಿಂಗ್ ಸಿಗಬೇಕಾಗಿತ್ತೋ ಆ ರೀತಿ ಸಿಗ್ತಾ ಇರಲಿಲ್ಲ. ಸೊ ಪ್ರಾಬಬ್ಲಿ ಅವರು AEW ಕಂಪನಿಗೆ ಹೋಗ್ತಾರೆ ಅಂತ ಅನ್ಕೋತೀನಿ. ಅವರ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಕೇಳ್ಕೋಣ. AEW ಕಂಪನಿಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ರೀಸೆಂಟ್ ಆಗಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಕೂಡ AEW ಕಂಪನಿನ ಹೋಗಿ ತಲುಪಿದ್ದಾರೆ. ಡಬ್ಲ್ಯೂ ಕಂಪನಿಯಿಂದ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಹೊರಗಡೆ ಬಂದಿದ್ರು ಅಂಡ್ ಈಗ ರೀಸೆಂಟ್ ಆಗಿ AEW ಕಂಪನಿಯ ಒಂದು ಹೌಸ್ ಶೋ ಅಲ್ಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಫೋಟೋಸ್ ಗಳು ಲೀಕ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಫಿಷಿಯಲ್ ಆಗಿ ಇನ್ ಮುಂದೆ ಬೇರಿಂಗ್ ಕಾರ್ಬಿನ್ ಅವರು ನಮಗೆ AEW ಕಂಪನಿಯಲ್ಲೇ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ಫೆನಾಮಿನಲ್ ಒನ್ AJ ಸ್ಟೈಲ್ಸ್ ಅವರ ಬಗ್ಗೆ. AJ ಸ್ಟೈಲ್ ಅವರು ತನ್ನ ಕರಿಯರ್ ನ ಆನ್ ದ ಲೈನ್ ಇಟ್ಟಿದ್ದಾರೆ ಗಂತರ್ ಅವರ ವಿರುದ್ಧ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ. ಪ್ರಾಬಬ್ಲಿ ಅಲ್ಲೇ ಅವರು ರಿಟೈರ್ಡ್ ಆಗಬಹುದು ಅಂತ ಕೂಡ ಅನ್ನಿಸ್ತಾ ಇದೆ. ಯಾಕಂದ್ರೆ AJ ಸ್ಟೈಲ್ ಅವರು ಡೆಬ್ಯೂ ಮಾಡಿದ್ದು ಕೂಡ ರಾಯಲ್ ರಂಬಲ್ ಅಲ್ಲೇ ಅಂಡ್ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೇ ಅವರ ರಿಟೈರ್ಮೆಂಟ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರು ಮಾಡಬಹುದು. ಬಟ್ ನನ್ನ ಪ್ರಕಾರ ಈ ರೀತಿ ಆಗೋ ಚಾನ್ಸಸ್ ಕಮ್ಮಿ ಇದೆ. ಯಾಕಂದ್ರೆ ರಾಯಲ್ ರಂಬಲ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ ಅಂಡ್ ಸೌದಿ ಕ್ರೌಡ್ ಅಲ್ಲಿ ನಮ್ಮ AJ ಸ್ಟೈಲ್ ಅವರು ರಿಟೈರ್ಡ್ ಆಗ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಏನೇ ಆಗ್ಲಿ ಚಾನ್ಸಸ್ ಗಳಂತೂ ಇದೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಗಾಯ್ಸ್, AJ ಸ್ಟೈಲ್ ಹಾಗೆ CM ಪಂಕ್ ಅವರ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇವರ ನಡುವೆ ಔಟ್ ಶೋ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇವರು ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಗೆದ್ದಾದ್ಮೇಲೆ ನಮ್ಮ AJ ಸ್ಟೈಲ್ ಅವರು CM ಪಂಕ್ ಅವರಿಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಕೊಡ್ತಾ ಇದ್ದಾರೆ ಅಂಡ್ ಕೊಡೋ ಟೈಮ್ ಅಲ್ಲಿ ಆ ಒಂದು ಚಾಂಪಿಯನ್ಶಿಪ್ ನ ಅವರು ಕೂಡ ನೋಡ್ತಾ ಇದ್ದಾರೆ ಅಂಡ್ ಲಿಟರಲಿ AJ ಸ್ಟೈಲ್ ಅವರಿಗೆ ಆ ಒಂದು ಚಾಂಪಿಯನ್ಶಿಪ್ ಸಿಕ್ಕಾಪಟ್ಟೆ ಸೂಟ್ ಆಗ್ತಾ ಇದೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನಿಮಗೆ ಗೊತ್ತಿರಬಹುದು, AJ ಸ್ಟೈಲ್ ಅವರು ಡಬ್ಲ್ಯೂ ಚಾಂಪಿಯನ್ ಆಗಿ ಒಂದು ಅದ್ಭುತವಾದ ರನ್ ಕೊಟ್ಟಿದ್ರು ಅಂಡ್ ಐ ಥಿಂಕ್ ಒಂದು ವರ್ಷದ ಮೇಲ್ಗಡೆನೂ ಕೂಡ ಅವರು ಚಾಂಪಿಯನ್ ಆಗಿದ್ರು. ಯಾಕಂದ್ರೆ ಅಷ್ಟು ವಿನ್ಸ್ ಮೆಕ್ಮೆನ್ ಅವರು AJ ಸ್ಟೈಲ್ ಅವರ ಮೇಲೆ ಬಿಲೀವ್ ನ ಮಾಡಿದ್ರು ಅಂಡ್ ಒಂದು ಅದ್ಭುತವಾದ ರನ್ ಕೂಡ AJ ಸ್ಟೈಲ್ ಅವರು ಕೊಟ್ಟಿದ್ರು. ಡೀನ್ ಎಂಬ್ರಸ್ ಅವರ ಜೊತೆ ಅವರ ಫ್ಯೂಡ್ ಆಗಿರಬಹುದು, ಎಲ್ಲದೂ ಕೂಡ ಆಸಮ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ, 2026 ನಮ್ಮ AJ ಸ್ಟೈಲ್ ಅವರು ಏನಾದ್ರು ರಿಟೈರ್ಡ್ ಆಗ್ತೀನಿ ಅಂತ ಹೇಳಿದ್ರೆ ಅವರ ಒಂದಾದ್ರೂ ಡಬ್ಲ್ಯೂ ಚಾಂಪಿಯನ್ಶಿಪ್ ರೈನು ನಮಗೆ ನೋಡೋದಕ್ಕೆ ಸಿಗಬೇಕು ಅನ್ನೋದು ನನ್ನ ಆಸೆ ಅಂತ. ಅಂಡ್ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರೆ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ AJ ಸ್ಟೈಲ್ ಅವರು ಈ ಬಾರಿಯ ಸಮ್ಮರ್ ಟೈಮ್ ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂಡ್ ಅಷ್ಟು ಕಮ್ಮಿ ಟೈಮ್ ಗೆ ಡಬ್ಲ್ಯೂ ಅವರು AJ ಸ್ಟೈಲ್ ಅವರಿಗೆ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ರೈನ್ ನ ಕೊಡ್ತಾರ ಅನ್ನೋದು ಡೌಟ್. ಏನೇ ಆಗ್ಲಿ ಗೆದ್ರೆ ಮಾತ್ರ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ರೂಸೆವ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೂಸೆವ್ ಅವರು ಸದ್ಯಕ್ಕೆ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂಡ್ ರಾಯಲ್ ರಂಬಲ್ ಅಲ್ಲಿ ನಮಗೆ ರೂಸೆವ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ರೂಸೆವ್ ಅವರಿಗೆ ಇಂಜುರಿ ಆಗಿತ್ತಾ, ಅದರಿಂದ ಅವ್ರೇನಾದ್ರೂ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ, ಯಾವುದೇ ರೀತಿಯ ಇಂಜುರಿ ನಮ್ಮ ರೂಸೆವ್ ಅವರಿಗೆ ಆಗಿಲ್ಲ ಗಾಯ್ಸ್. ಡಬ್ಲ್ಯೂ ಅವರು ರೂಸೆವ್ ಅವರಿಗೆ ಸ್ವಲ್ಪ ಬ್ರೇಕ್ ನ ಕೊಟ್ಟು ರೀಬಿಲ್ಡ್ ಮಾಡ್ತಾ ಇದೆಯಂತೆ. ಯಾವ ರೀತಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರ ಗತಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅವ್ರಿಗೂ ಕೂಡ ಸ್ವಲ್ಪ ಬ್ರೇಕ್ ನ ಕೊಟ್ಟು ಅವರನ್ನ ರೀಬಿಲ್ಡ್ ಮಾಡ್ತಾ ಇದೆಯೋ, ಅದೇ ರೀತಿ ರೂಸೆವ್ ಅವ್ರಿಗೂ ಕೂಡ ಒಂದು ಬ್ರೇಕ್ ನ ಕೊಟ್ಟು ಡಬ್ಲ್ಯೂ ಅವರು ರೂಸೆವ್ ಅವರನ್ನ ರೀಬಿಲ್ಡ್ ಮಾಡ್ತಾ ಇದ್ದಾರೆ ಅಂಡ್ ಇವರ ರಿಟರ್ನ್ ನಮಗೆ ರಾಯಲ್ ರಂಬಲ್ ಅಲ್ಲಿ 100% ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ಅನ್ರಿಯಲ್ ಡಾಕ್ಯುಮೆಂಟರಿಯಲ್ಲಿ ನಮಗೆ ಯಾಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ, ಸೀಸನ್ 1 ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ, ಸೀಸನ್ 2 ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ. ನೋಡೋದಕ್ಕೆ ಸಿಗ್ತಾರೆ ಬಟ್ ಒಂದ್ 2-3 ಸೆಕೆಂಡ್ ಅಷ್ಟೇ. ಅವರೇ ಖುದ್ದಾಗಿ ಬಂದು ಮಾತಾಡೋದಿಲ್ಲ. ಯಾವ ರೀತಿ ಟ್ರಿಪಲ್ ಎಚ್ ಅವರು ತನ್ನ ಸ್ಟೋರಿ ಬಗ್ಗೆ ಮಾತಾಡ್ತಾ ಇರ್ತಾರೋ, ಯಾವ ರೀತಿ ಸೆತ್ ರೋಲೆನ್ಸ್, ಆರ್ಟ್ರೂತ್ ಇವರೆಲ್ಲರೂ ಕೂಡ ತನ್ನ ಸ್ಟೋರಿನ ರಿವೀಲ್ ಮಾಡ್ತಾ ಇರ್ತಾರೋ, ಆ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಯಾವತ್ತೂ ಕೂಡ ಬಂದು ಮಾತಾಡಿಲ್ಲ. ಇದಕ್ಕೇನಾದ್ರೂ ರೀಸನ್ ಇದೆಯಾ ಅಂತ ಕೇಳಿದ್ರೆ, ಅಫ್ಕೋರ್ಸ್ ರೀಸನ್ ಇದೆ. ಯಾಕಂದ್ರೆ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಈ ಒಂದು ಅನ್ರಿಯಲ್ ಡಾಕ್ಯುಮೆಂಟರಿಯ ಕಾನ್ಸೆಪ್ಟ್ ಇಷ್ಟ ಇಲ್ವಂತೆ. ರೀಸೆಂಟ್ ಆಗಿ ತುಂಬಾ ಸೂಪರ್ ಸ್ಟಾರ್ಸ್ ಗಳು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಮ್ಮ CM ಪಂಕ್ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಮ್ಮ ಪಾಲಿಮಿನ್ ಅವರು ಓಪನ್ ಆಗಿ ಹೇಳಿದ್ರು, ನಾನು ಕೆಫೆಬ್ ನ ಇನ್ನೂ ಕೂಡ ಜೀವಂತವಾಗಿ ಇಟ್ಕೋಬೇಕು, ಇದೆಲ್ಲದನ್ನು ಕೂಡ ರಿವೀಲ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ. ಅಂಡ್ ಅದೇ ರೀತಿ ರೋಮನ್ ರೈನ್ಸ್ ಅವ್ರಿಗೂ ಕೂಡ ತನ್ನ ಸೀಕ್ರೆಟ್ ಎಲ್ಲದನ್ನು ಕೂಡ ರಿವೀಲ್ ಮಾಡೋದು ಚೂರು ಕೂಡ ಇಷ್ಟ ಇಲ್ಲ ಅಂಡ್ ಅದಕ್ಕೋಸ್ಕರ ಅವರು ಈ ಒಂದು ಡಾಕ್ಯುಮೆಂಟರಿಯಲ್ಲಿ ಫೀಚರ್ ಆಗಿಲ್ಲ. ಕೋಡಿ ರೋಡ್ಸ್ ಅವರು ಫೀಚರ್ ಆಗಿದ್ದಾರೆ, ಜಾನ್ಸಿನ್ ಅವರು ಫೀಚರ್ ಆಗಿದ್ದಾರೆ, ಸತ್ ರೋಲೆನ್ಸ್ ಅವರು ಕೂಡ ಫೀಚರ್ ಆಗಿದ್ದಾರೆ, ಟ್ರಿಪಲ್ ಎಚ್ ಅವರು ಅಫ್ಕೋರ್ಸ್ ಅವ್ರದೇ ಐಡಿಯಾ. ಬಟ್ ರೋಮನ್ ರೈನ್ಸ್, ಪಾಲಿಮೆನ್, CM ಪಂಕ್, ರ್ಯಾಂಡಿ ಆರ್ಟನ್ ಇವರೆಲ್ಲರಿಗೂ ಕೂಡ ಈ ಒಂದು ಡಾಕ್ಯುಮೆಂಟರಿಯಲ್ಲಿ ಫೀಚರ್ ಆಗೋದೇ ಇಷ್ಟ ಇಲ್ವಂತೆ. ಯಾಕಂದ್ರೆ ಇದರ ಕಾನ್ಸೆಪ್ಟೇ ಅವರಿಗೆ ಇಷ್ಟ ಇಲ್ಲ. ಡಬ್ಲ್ಯೂ ಸ್ಕ್ರಿಪ್ಟೆಡ್ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ತಿರುಗುವಂತ
ಹೋಗುವಂತಹ ಅಗತ್ಯಕತೆ ಇಲ್ಲ. ನಾವು ಎಷ್ಟು ಸೀಕ್ರೆಟ್ ನ ಮೇಂಟೈನ್ ಮಾಡ್ತೀವೋ ಅಷ್ಟು ಈ ಒಂದು ಬಿಸ್ನೆಸ್ ಗೆ ಒಳ್ಳೇದು ಅಂತ ಇವರೆಲ್ಲರ ಅಭಿಪ್ರಾಯ. ಅಂಡ್ ಅದಕ್ಕೋಸ್ಕರ ಇವ್ರು ಯಾರು ಕೂಡ ಜಾಸ್ತಿ ಆ ಒಂದು ಡಾಕ್ಯುಮೆಂಟರಿಯಲ್ಲಿ ಫೀಚರ್ ಆಗೋದು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಲೋಗನ್ ಪಾಲ್ ಅವರು ವಿನ್ಸ್ ಮೆಕ್ಮೆನ್ ಅವರ ರಿಟರ್ನ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವರು ತನ್ನ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾರೆ, ನನಗನ್ಸುತ್ತೆ ವಿನ್ಸ್ ಮೆಕ್ಮೆನ್ ಅವರು ಮತ್ತೊಮ್ಮೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅವರು ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಕೂಡ ಆಗ್ತಾರೆ ಅಂತ ನಮ್ಮ ಲೋಗನ್ ಪಾಲ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ವಿನ್ಸ್ ಮೆಕ್ಮೆನ್ ಅವರು ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆಗೇ ಆಗ್ತಾರೆ. ಬಟ್ ಅವರನ್ನ WWE ಅವರು ಬದುಕಿರ್ಬೇಕಾದ್ರೆ ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಮಾಡ್ತಾರೋ ಅಥವಾ ಅವರು ತೀರ್ಕೊಂಡ ಮೇಲೆ ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆಗ್ತಾರೋ ಇನ್ನೂ ಕೂಡ ಡೌಟ್ ಇದೆ. ಬಟ್ ನಮ್ಮ ಲೋಗನ್ ಪಾಲ್ ಅವರ ಪ್ರಕಾರ ವಿನ್ಸ್ ಮೆಕ್ಮೆನ್ ಅವರು ಒಂದಲ್ಲ ಒಂದು ದಿನ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ ಅಂಡ್ ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಕೂಡ ಆಗ್ತಾರಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಿಸ್ಟರಿ ಸ್ಟೋರಿ ಲೈನ್ ಬಗ್ಗೆ. ನಾನಿಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಆಡಮ್ ಪಿಯರ್ಸ್ ಹಾಗೆ ಪಾಲ್ ಎಮಿನ್ ಅವರ ಮಿಸ್ಟರಿ ಸ್ಟೋರಿ ಲೈನ್ ಬಗ್ಗೆ. ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಇಲ್ಲಿ ತನಕ ಏನೇನಾಗಿದೆ, ರಾಕ್ ಅವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಯಾವ ರೀತಿ ನೋಡೋದಕ್ಕೆ ಸಿಗಬಹುದು ಅಂತ ಒಂದು ಕಂಪ್ಲೀಟ್ ಆಗಿ ಸಪರೇಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡ್ಕೊಂಡು ಬಂದಿ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರು ಆಡಮ್ ಪಿಯರ್ಸ್ ಅವರಿಗೆ ಎದುರಿಸ್ತಾ ಇರ್ತಾರೆ, ನೀನು ಜನರಲ್ ಮ್ಯಾನೇಜರ್ ಆಗಿ ತುಂಬಾ ಅದ್ಭುತವಾಗಿ ಕೆಲಸನ ಮಾಡ್ತಾ ಇದೀಯಾ, ಬಟ್ ಆದಷ್ಟು ಬೇಗ ನೀನು ಆ ಒಂದು ಕೆಲಸನ ಕಳ್ಕೊತೀಯ ಅಂತ. ಅಂಡ್ ಆ ಒಂದು ಟೈಮ್ ಅಲ್ಲಿ ಆಡಮ್ ಪಿಯರ್ಸ್ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಒಂದು ಫೋನ್ ಕಾಲ್ ನ ಆಡಮ್ ಪಿಯರ್ಸ್ ಅವರು ಅಟೆಂಡ್ ಮಾಡಿದ ಕೂಡಲೇ ಅವರ ಮುಖದಲ್ಲಿ ನಿಜವಾಗ್ಲೂ ಭಯ ಶುರು ಆಗುತ್ತೆ. ಅಂಡ್ ಅದಾದ್ಮೇಲೆ ಅವರೇ ಹೋಗಿ ಪಾಲ್ ಎಮಿನ್ ಅವರ ಬಳಿ ಕೇಳ್ತಾರೆ, ಮುಂದಿನ ವಾರ ನಾನು ಸಸ್ಪೆಂಡ್ ಮಾಡಿದಂತಹ ಬ್ರಾನ್ ಬ್ರೇಕರ್ ಅವ್ರನ್ನ ಕರ್ಕೊಂಡು ಬಾ, ನಾವಿಬ್ರು ಕೂಡ ಕೂತ್ಕೊಂಡು ಮಾತಾಡೋಣ ಅಂತ. ಲಿಟರಲಿ ಅಷ್ಟೊಂದು ಆವಾಜ್ ಆಗ್ತಿದ್ದಂತಹ ಆಡಮ್ ಪಿಯರ್ಸ್ ಅವರು ಆ ಒಂದು ಫೋನ್ ಕಾಲ್ ಬಂದ್ ಕೂಡಲೇ ಪಾಲ್ ಎಮಿನ್ ಅವರ ಬಳಿ ಹೋಗೇನೆ ಮಾತಾಡ್ತಾ ಇದ್ದಾರೆ. ಈಗ ಡೌಟ್ ಇರೋದೇನಪ್ಪಾ ಅಂದ್ರೆ ಆ ಒಂದು ಫೋನ್ ನ ಯಾರು ಮಾಡಿದ್ದು ಅಂತ. ಅಂಡ್ ಎಲ್ಲರೂ ಕೂಡ ರಾಕ್ ಅವರು ಪ್ರಾಬಬ್ಲಿ ಮಾಡಿರಬಹುದು ಅಂತ ಅನ್ಕೋತಾ ಇದ್ದಾರೆ. ಇವನ್ ನನಗೂ ಕೂಡ ರಾಕ್ ಅವರೇ ಮಾಡಿರಬಹುದು ಅಂತ ಅನ್ಸುತ್ತೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಪಾಲ್ ಎಮಿನ್ ಅವರು ಲೋಗನ್ ಪಾಲ್ ಅವರ ಜೊತೆ ಇದ್ರ ಬಗ್ಗೆ ಡಿಸ್ಕಷನ್ಸ್ ನ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಲೋಗನ್ ಪಾಲ್ ಅವರು ಪಾಲ್ ಎಮಿನ್ ಅವರನ್ನ ಕೇಳ್ತಾರೆ. ಅದಕ್ಕೆ ನಮ್ಮ ಪಾಲ್ ಎಮಿನ್ ಅವರು ಹೇಳ್ತಾರೆ, Pierce got this week on Raw was a call from someone that no one wants to hear from ಅಂತ ಒಂದು ಲೈನ್ ನ ಹೇಳ್ತಾರೆ. ಅಂದ್ರೆ ಆಡಮ್ ಪಿಯರ್ಸ್ ಅವರಿಗೆ ಯಾರು ಫೋನ್ ಮಾಡಿದ್ರು ಅಂದ್ರೆ ಅವರ ಫೋನ್ ನ ಯಾರು ಕೂಡ ಯಪ್ಪ ನನ್ನ ಬಳಿ ಅಂತೂ ಆ ವ್ಯಕ್ತಿ ಫೋನ್ ಬರಬಾರ್ದು ಅಂತ ಕೇಳ್ಕೊತಾ ಇರ್ತಾನೆ, ಆ ವ್ಯಕ್ತಿನೇ ಆಡಮ್ ಪಿಯರ್ಸ್ ಅವರಿಗೆ ಫೋನ್ ಮಾಡಿದ್ದು ಅಂತ ನಮ್ಮ ಪಾಲ್ ಎಮಿನ್ ಅವರು ಲೋಗನ್ ಪಾಲ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಲೋಗನ್ ಪಾಲ್ ಅವರು ಉಲ್ಟಾ ಪಾಲ್ ಎಮಿನ್ ಅವರಿಗೆ ಪ್ರಶ್ನೆನ ಕೇಳ್ತಾರೆ, ಹೌದಾ ಹಾಗಾದ್ರೆ ಟ್ರಿಪಲ್ ಎಚ್ ಏನಾದ್ರೂ ಆಡಮ್ ಪಿಯರ್ಸ್ ಅವರಿಗೆ ಫೋನ್ ಮಾಡಿದ್ರ ಅಂತ ಹೇಳಿದಾಗ ನಮ್ಮ ಪಾಲ್ ಎಮಿನ್ ಅವರು ಟ್ರಿಪಲ್ ಎಚ್ ಗೂ ಕೂಡ ಆ ಒಂದು ಫೋನ್ ಕಾಲ್ ಬರೋದು ಇಷ್ಟ ಇಲ್ಲ, ಅವ್ರಿಗೂ ಕೂಡ ಭಯ ಇದೆ. ಅಂಡ್ ಅವರು ಕೂಡ ಅನ್ಕೋತಾ ಇರ್ತಾರೆ, ಆ ವ್ಯಕ್ತಿ ಅಂತೂ ನನಗೆ ಫೋನ್ ಮಾಡದೇ ಇದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ಪಾಲ್ ಎಮಿನ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಲೋಗನ್ ಪಾಲ್ ಅವರು ಹೇಳ್ತಾರೆ, ಹಾಗಾದ್ರೆ ತುಂಬಾ ಬಿಗ್ ಮ್ಯಾನ್ ಫೋನೇ ಅದಾಗಿರಬಹುದು ಅಂತ. ಈಗ ಬಿಗ್ ಮ್ಯಾನ್ ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈವನ್ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಆ ಒಂದು ಫೋನ್ ಕಾಲ್ ಬರೋದು ಇಷ್ಟ ಇಲ್ಲ ಅಂದ್ರೆ ಆ ವ್ಯಕ್ತಿ ಹತ್ರ ಎಷ್ಟು ಪವರ್ ಇರಬಹುದು. ಅಂಡ್ ಅಷ್ಟು ಪವರ್ ನ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಬಿಗ್ ಮ್ಯಾನ್ WWE ಕಂಪನಿಯಲ್ಲಿ ಸದ್ಯಕ್ಕಿರೋದು ನಮ್ಮ ರಾಕ್ ಅವರೇ. ಸೊ ಪ್ರಾಬಬ್ಲಿ ಈ ಒಂದು ಸ್ಟೋರಿ ಲೈನು ರಾಕ್ ಅವರು ಹಾಗೆ WWE ಕನೆಕ್ಷನ್ ನ ತಗೊಂಡು ಬರಬಹುದು. ಏನೇ ಆಗ್ಲಿ ಗೈಸ್, ಮಿಸ್ಟ್ರಿ ಅಂತೂ WWE ಅವರು ಪ್ಲಾಂಟ್ ಮಾಡಿದ್ದಾರೆ. ಏನೇ ಆಗ್ಲಿ ನಾನಂತೂ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿದ್ದೀನಿ ಈ ಒಂದು ಸ್ಟೋರಿ ಲೈನ್ ಅಲ್ಲಿ. ಅಂಡ್ ಇಲ್ಲೂ ಕೂಡ WWE ಅವರು ಬ್ಲೆಂಡರ್ ಮಾಡದೇ ಇರ್ಲಿ ಅಂತ ಕೇಳ್ಕೊಳ್ಳೋಣ. ನಿಮ್ಗೆ ಅನ್ಸುತ್ತೆ, ಯಾರು ಕೂಡ ಆ ಒಂದು ಫೋನ್ ಕಾಲು ನನಗ್ ಬರ್ದೇ ಇರ್ಲಿ ಅಂತ ಕಾಯುವಂತಹ ವ್ಯಕ್ತಿ ಆಡಮ್ ಪಿಯರ್ಸ್ ಅವರಿಗೆ ಫೋನ್ ಮಾಡಿದ್ರಂತೆ. ಆ ಒಂದು ಫೋನ್ ನ ಯಾರು ಮಾಡಿರಬಹುದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.